ಗ್ರಾಮ ದೇವತೆಗಳು ಎಲ್ಲ ರಾತ್ರಿ ಸಮಯದಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಿದ್ದು. ಪುನಃ ಪ್ರವೀಣ್ ಅವರ ನೇತೃತ್ವದಲ್ಲಿ ನಮ್ಮ ಇವತ್ತು ಊರ ಹಬ್ಬವನ್ನು ಎಲ್ಲ ಗ್ರಾಮ ಎಲ್ಲ ಗ್ರಾಮಸ್ಥರು ಎಲ್ಲವೂ ಜೊತೆಯಲ್ಲವರು ಎಲ್ಲರೂ ಸಹಕರಿಸಿದ್ದಾರೆ. ಶ್ರೀ ಮುತ್ಯಾಲಮ್ಮ ದೇವಿಯು ಎಲ್ಲರಿಗೂ ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇರ್ತಕ್ಕಂಥದ್ದು ಸೌಹಾರ್ದತೆ ಹೆಚ್ಚಾಗ್ತದೆ. ತುಂಬ ಯಶಸ್ವಿಯಾಗಿ ಮೂಡಿಬಂದಿದೆ. ಬೆಂಗಳೂರು ಐಟಿ-ಬಿಟಿ ಸಿಟಿ, ಬೆಂಗಳೂರು ಹೈಟೆಕ್ ಸಿಟಿ, ಬೆಂಗಳೂರು ಸ್ಪಿರಿಚುವಲ್ ಸಿಟಿಯೂ ಹೌದು. ಬೆಂಗಳೂರು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿಯೂ ಕೂಡ ಬೆಂಗಳೂರು ಸುತ್ತಮುತ್ತಲು ಮತ್ತು ಬೆಂಗಳೂರು ನಗರದಲ್ಲಿ ಕೂಡ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತಹ ಆ ಒಂದು ಧಾರ್ಮಿಕ ಆಚರಣೆಗಳನ್ನ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬರ್ತಿದೆ. ಅದಕ್ಕೆ ಸಾಕ್ಷಿಯೇ ನಮ್ಮ ಸುತ್ತಮುತ್ತಲು ನಡೀತಾ ಇರುವಂತಹ ಊರ ಹಬ್ಬಗಳು, ಗ್ರಾಮ ದೇವತೆಗಳ ಉತ್ಸವಗಳು, ಜಾತ್ರೆಗಳು, ಬ್ರಹ್ಮ ರಥೋತ್ಸವಗಳೇ ಸಾಕ್ಷಿಯಾಗಿದೆ. ಅಂತೆಯೇ ಬೆಂಗಳೂರು ಎಷ್ಟೇ ಆಧುನೀಕರಣ ಆಗ್ತಾ ಇದ್ರು ಕೂಡ ನಮ್ಮ ಪೂರ್ವಜರ ಹಾದಿಯಲ್ಲೇ ನಾವು ಕೂಡ ಮುನ್ನಡೀತಾ ಇದ್ದೇವೆ. ಇದು ಮುಂದಿನ ಪೀಳಿಗೆಗೂ ಕೂಡ ಕೊಡುಗೆ ಆಗತ್ತೆ, ಅದು ಮುಂದೆ ಸಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ರೀತಿಯಾಗಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಗೋಪ್ಸಂದ್ರ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಪೂರ್ವಜರು ಮಾಡ್ಕೊಂಡು ಬರ್ತಿದ್ದಂತ ಊರ ಹಬ್ಬವನ್ನ ಇಂದಿಗೂ ಕೂಡ ಆಚರಿಸಲಾಗ್ತಾ ಇದೆ. ಇಲ್ಲಿನ ಗ್ರಾಮ ದೇವತೆಗಳಾದಂತ ಮುತ್ಯಾಲಮ್ಮ ದೇವಿ, ಯಲ್ಲಮ್ಮ ದೇವಿ, ಸಪ್ಲಮ್ಮ ದೇವಿ, ಹಾಗೆಯೇ ಮೈಸಮ್ಮ ದೇವಿ ಹಾಗೂ ಗ್ರಾಮ ದೇವರುಗಳಾದಂತ ಆಂಜನೇಯ ಸ್ವಾಮಿ ಹಾಗೂ ಇನ್ನಿತರೆ ದೇವಾನು ದೇವತೆಗಳ ಪಲ್ಲಕ್ಕಿಗಳ ಉತ್ಸವ ಹಾಗೂ ಗ್ರಾಮ ದೇವತೆಗಳಿಗೆ ವಿಶೇಷವಾದಂತ ಪೂಜಾ ಉತ್ಸವ 2 ದಿನಗಳ ಕಾಲ ಆಯೋಜನೆಗೊಂಡಿತ್ತು. ವಿಶೇಷವಾಗಿ ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿಯನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು. ಈ ಒಂದು ಗ್ರಾಮ ದೇವತೆಗಳ ಉತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಕಲಾ ತಂಡಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದುಕೊಟ್ಟಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದಂತಹ ಬಿ ಶಿವಣ್ಣರವರು ಹಾಗೆಯೇ ಕಾಂಗ್ರೆಸ್ನ ಯುವ ಮುಖಂಡರಾದಂತಹ ಮಂದೂರಪ್ಪ ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಗ್ರಾಮ ದೇವತೆಗಳ ಉತ್ಸವ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿತ್ತು. ಎಲ್ಲ ಸಮುದಾಯದವರು ಜಾತ್ಯತೀತವಾಗಿ ಅಂದ್ರೆ ಎಲ್ಲ ಜಾತಿ ಸಮುದಾಯಗಳನ್ನ ಮರೆತು ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ವಿಜೃಂಭಣೆಯಾಗಿ ಶ್ರದ್ಧಾ ಭಕ್ತಿಗಳಿಂದ ಊರ ಹಬ್ಬವನ್ನ ಆಚರಿಸಿದಂತ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ.
ಹೌದು. ಆನೇಕಲ್ ತಾಲೂಕಿನ ಗೋಪಸಂದ್ರದಲ್ಲಿ 2 ದಿನಗಳ ಕಾಲ ಗ್ರಾಮ ದೇವತೆಗಳ ಉತ್ಸವ ಆಯೋಜನೆಗೊಂಡಿತ್ತು. ಮೊದಲನೆಯ ದಿನ ಪಲ್ಲಕ್ಕಿಗಳ ಉತ್ಸವ. ಗ್ರಾಮ ದೇವತೆಗಳನ್ನ ವಿಶೇಷವಾದಂತಹ ಅಲಂಕಾರದೊಂದಿಗೆ ಪಲ್ಲಕ್ಕಿಗಳಲ್ಲಿ ಕೂರಿಸಿ ತಾಯಿಯನ್ನ ಇಡೀ ಗ್ರಾಮದಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆ ಮತ್ತು ಎಲ್ಲ ಗ್ರಾಮಸ್ಥರು ಕೂಡ ಆ ಗ್ರಾಮ ದೇವರುಗಳಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಿ ವರ್ಷದಿಂದ ವರ್ಷಕ್ಕೆ ಅವರು ಅನಿಸಿಕೊಂಡಿದ್ದಂತ ಅರ್ಘ್ಯಗಳನ್ನ ಪೂರೈಸುತ್ತಿದ್ದರು. ಆ ಒಂದು ಪಲ್ಲಕ್ಕಿಗಳ ಉತ್ಸವ ಮತ್ತು ಕಲಾ ತಂಡಗಳು ಕೂಡ ಅದಕ್ಕೆ ಸಾಥ್ ನೀಡಿದರು. ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಬನ್ನಿ. ಹೀಗೆ ಈ ಒಂದು ಗ್ರಾಮ ದೇವತೆಗಳ ಉತ್ಸವದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದರು. ಅದ್ದೂರಿಯಾಗಿ ಇಡೀ ರಾತ್ರಿ ಈ ಒಂದು ಕಲಾ ತಂಡಗಳೊಂದಿಗೆ ಪಲ್ಲಕ್ಕಿಗಳ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ.
ಮರುದಿನ ಇಡೀ ಗ್ರಾಮ ದೇವತೆಗಳಿಗೆ ಪಲ್ಲಕ್ಕಿಗಳ ಉತ್ಸವವನ್ನು ಮುಗಿಸಿದ ನಂತರ ವಿಶೇಷವಾದಂತ ಪೂಜೆಗಳನ್ನ ಸಲ್ಲಿಸಲಾಯಿತು. ಗ್ರಾಮದಲ್ಲಿನ ಎಲ್ಲ ತಾಯಂದಿರು ಸಹೋದರಿಯರೆಲ್ಲರೂ ಕೂಡ ಪೂಜಾ ಕೈಂಕರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಶಾಸಕರಾದಂತಹ ಶಿವಣ್ಣ ಹಾಗೆಯೇ ಉಸ್ಕೂರಿನ ಮದ್ದೂರಪ್ಪ ಮುಂತಾದವರು ಆಗಮಿಸಿ ಆ ಒಂದು ದೇವತೆಗಳಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ. दीर्घमायुः अकाल मृत्युहरण सर्वव्याधि निवारण सुलग्ना सावधान शुभमुहूर्त सावधान. ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಕೂಡ ಭಾಗವಹಿಸಿದ್ದರು. ಆ ಗ್ರಾಮಸ್ಥರು ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಗ್ರಾಮ ದೇವತೆಗಳ ಉತ್ಸವ, ಊರಬ್ಬ ಇವೆಲ್ಲನೂ ಕೂಡ ಮಾಡ್ಕೊಂಡ್ಬಂದು ಆ ಕಾಲದಿಂದನೂ ಬರ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿದ್ದಂಥ ಹಿರಿಯರ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಈ ರೀತಿಯಾಗೆಲ್ಲನೂ ಕೂಡ ಹಬ್ಬ ಹರಿದಿನಗಳು ಗ್ರಾಮಗಳಲ್ಲಿ ಮಾಡಿದ್ರೆ ಆ ಗ್ರಾಮಗಳಿಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಇವತ್ತು ಗ್ರಾಮ ದೇವತೆ ಶ್ರೀ ಮುತ್ಯಾಲಮ್ಮ ದೇವಿ ಉತ್ಸವವನ್ನು ನಮ್ಮ ಗೋಪಸಂದ್ರ ಗ್ರಾಮದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ಹಿರಿಯರು, ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ಗ್ರಾಮದಲ್ಲಿ ಮುತ್ಯಾಲಮ್ಮ ದೇವಿ ಉತ್ಸವವನ್ನು ಮಾಡ್ತಾಯಿದ್ದಾರೆ. ಇದರಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಗ್ರಾಮಕ್ಕೆ ವಿಶೇಷವಾಗಿ ಒಳ್ಳೆಯದಾಗಲಿ, ಉತ್ತಮವಾದಂಥ ಮಳೆ ಬೆಳೆ ಆಗಿ ಸರ್ವ ಜನರು ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಶಕ್ತಿ ಆ ದೇವರು ಕೊಡಲಿ ಅಂತೇಳಿ ಆ ದೇವರು ಊರ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. 16 ವರ್ಷ ಆಗಿತ್ತು ಅಂತ ಜಾತ್ರೆ ನಿಂತೋಗಿದೆ. ಪುನಃ ಪ್ರವೀಣ್ ಅವ್ರ ನೇತೃತ್ವದಲ್ಲೇ ನಮ್ಮ ಇವತ್ತು ಊರ ಹಬ್ಬವನ್ನು ಎಲ್ಲ ಗ್ರಾಮ ದೇವತೆ ಊರನ್ನ ಒಗ್ಗಟ್ಟಾಗಿ ಎಲ್ಲರೂ ಗ್ರಾಮಸ್ಥರು ಸೇರಿ ಮಾಡ್ಕೊಂಡು ಹೋಗಲಿ ಅಂತ ನಾನು ಕುಸಂದ್ರ ಗ್ರಾಮದಲ್ಲಿ ಗ್ರಾಮ ದೇವತೆಗಳ ಉತ್ಸವ ಇರೋದರಿಂದ ಗ್ರಾಮ ದೇವತೆಗಳು ಎಲ್ಲ ರಾತ್ರಿ ಸಮಯದಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಿದ್ದು ಬೆಳಗಿನ ಜಾವದ ಎಲ್ಲ ಒಂದೇ ಜಾಗದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಗ್ರಾಮಸ್ಥರು ಊರಿನ ಎಲ್ಲ ಅಕ್ಕಪಕ್ಕದವರಿಗೂ ಊಟದ ವ್ಯವಸ್ಥೆ ಮಾಡಿ ಜನ ಸಂತೃಪ್ತಿಯಾಗಿ ಬಂದು ಹೋಗಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿರೋದ್ರಿಂದ ಸಹಕಾರದೊಂದಿಗೆ ಶಾಸಕರಾದ ಬಿ ಶಿವಣ್ಣ ಅವರು, ನಮ್ಮ ಜನಪ್ರಿಯ ನಮ್ಮ ನಾಯಕರಾದಂತಹ ಮಧುರಣ್ಣವರು, ಅನೇಕ ನಾಯಕರು ಬಂದು ಇದಕ್ಕೆ ಹೋಗುಟ್ಟು ಸಹಕರಿಸಿದ್ದಾರೆ. ಇದೇ ರೀತಿ ನಮಗೆ ಯಾವತ್ತು ಬೆನ್ನೆಲುಬಾಗಿ ನಿಂತುಕೊಂಡು ನಮ್ಗೆ ಸಹಕಾರ ಕೊಡಲಿ ಅಂತೇಳಿ ತಮ್ಮ ಗೋಪಸಂದ್ರ ಗ್ರಾಮದಲ್ಲಿ ಇದು ಹಲವಾರು ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂತಹ ಸಂಪ್ರದಾಯ. ಈ ಸಂಪ್ರದಾಯದ ಅನ್ವಯ ಎಲ್ಲರೂ ಕೂಡ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ ಆ ದೇವತೆಗಳ ಕೃಪೆಗೆ ಪಾತ್ರರಾಗ್ತಾ ಇದ್ದರು. ಈ ಸಂದರ್ಭದಲ್ಲಿ ಇನ್ನಷ್ಟು ಭಕ್ತಾದಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಅದ್ಧೂರಿಯಾಗಿ ನಡೆದಿದೆ. ನಿನ್ನೆ ರಾತ್ರಿ 10 ಪಲ್ಲಕ್ಕಿಗಳು ಎಲ್ಲ ಅದ್ಧೂರಿಯಾಗಿ ಏನು ಚೂರು ತೊಂದರೆ ಇಲ್ದಿರ ಎಲ್ಲ ಗ್ರಾಮಸ್ಥರು ಎಲ್ಲವೂ ಜೊತೆಯಲ್ಲವರು ಎಲ್ಲರೂ ಸಹಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ದೇವಿ ಗ್ರಾಮದ ವತಿಯಿಂದ ಈ ದಿನ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿದೆ. ಶ್ರೀ ಮುತ್ಯಾಲಮ್ಮ ದೇವಿಯು ಎಲ್ಲರಿಗೂ ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ಎಲ್ಲರೂ ಕಾಪಾಡಲೆಂದು ಬಯಸುತ್ತೇವೆ. ಎಲ್ಲ ದೇವರುಗಳ ಪರವಾಗಿ ನನ್ನ ಒಂದು ಭಕ್ತಿ ವಿನಂತಿ. ಗ್ರಾಮ ಜಾತ್ರೆಯನ್ನು ಗೋಪಸಂದ್ರದಲ್ಲಿ ಭಾಳ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಾಗಿ ಮಾಡ್ತಾ ಇರೋದು ಭಾಳ ಸಂತೋಷದ ವಿಷಯ. ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಿಗೆ ಮಾಡ್ತಾ ಇರ್ತಕ್ಕಂಥದ್ದು ಸೌಹಾರ್ದತೆ ಹೆಚ್ಚಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಗ್ರಾಮಸ್ಥರು ಧನ್ಯವಾದಗಳು ಸರ್. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಊಟದ ವ್ಯವಸ್ಥೆ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ ವಿಶೇಷ ಧನ್ಯವಾದಗಳು. ಎಲ್ಲ ಗ್ರಾಮ ದೇವತೆಗಳಿಗೂ ಪಲ್ಲಕ್ಕಿ ಉತ್ಸವವನ್ನು
ಅದ್ದೂರಿಯಿಂದ ನಾವು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬಂದಿದೆ. ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಧನ್ಯವಾದಗಳು. ಒಟ್ಟಿನಲ್ಲಿ ಗೋಪ್ಸಂದ್ರದಲ್ಲಿ ಆಯೋಜನೆಗೊಂಡಿದ್ದಂತಹ ಗ್ರಾಮ ದೇವತೆಗಳ ಉತ್ಸವ, ಊರ ಹಬ್ಬ, ಮುಚ್ಚಾಲಮ್ಮ ದೇವಿಯ ಉತ್ಸವ ಹಾಗೂ ಸಪ್ಲಮ್ಮ, ಯಲ್ಲಮ್ಮ ದೇವಿ, ಆಂಜನೇಯ ಸ್ವಾಮಿ, ಬಾಬಾ ಸಾಹೇಬರ ಪಲ್ಲಕ್ಕಿ ಇತ್ಯಾದಿ ಈ ಒಂದು ಗ್ರಾಮದಲ್ಲಿ ನೆಲೆಸಿರುವಂತಹ ಎಲ್ಲ ಶಕ್ತಿ ದೇವತೆಯರಿಗೆ ಮತ್ತು ಎಲ್ಲ ದೇವರುಗಳಿಗೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.